ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗ್ತಾ ಇದೆ. ಪಾಕಿಸ್ತಾನದಿಂದಲೇ ಟ್ರೈನ್ ಆಗಿದ್ಲು ಜ್ಯೋತಿ ಮಲ್ಹೋತ್ರಾ ಅನ್ನುವಂತಹ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ. ಜ್ಯೋತಿಯನ್ನ ಕೋತಿಯಂತೆ ಕುಣಿಸಿದ್ದು ಪಾಕಿಸ್ತಾನ. ಜ್ಯೋತಿಗೆ ಬೇಹುಗಾರಿಕೆ ತರಬೇತಿಯನ್ನ ನೀಡಿದ್ದೇ ಪಾಕಿಸ್ತಾನ ಅನ್ನೋದು ಗೊತ್ತಾಗ್ತಾ ಇದೆ. ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳ ತಾಳಕ್ಕೆ ತಕ್ಕಂತೆ ಜ್ಯೋತಿ ಕುಣಿದಿದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಜ್ಯೋತಿ ಅಸಲಿ ಮುಖವಾಡ ಗೊತ್ತಾಗ್ತಾ ಇದೆ. ಇದೀಗ ಜ್ಯೋತಿಗೆ ಬೇಹುಗಾರಿಕೆ ತರಬೇತಿಯನ್ನ ನೀಡಿತ್ತು ಪಾಕ್. ಗುಪ್ತಚರ ಅಧಿಕಾರಿಗಳು ಭಾರತದ ಕುರಿತ ಮಾಹಿತಿಯನ್ನ ಕೂಡ ಆಕೆಯ ಮೂಲಕ ಪಡ್ಕೊಳ್ತಾ ಇದ್ರು. ಕಲೆ ಹಾಕೋದಕ್ಕೆ ಜ್ಯೋತಿಯನ್ನ ಬಳಸ್ಕೊಂಡಿತ್ತು ಪಾಕ್. ಈ ಕುರಿತು ಮಾಹಿತಿಯನ್ನ ನೀಡಿರುವಂತಹ ಹರಿಯಾಣದ ಪೊಲೀಸ್ ಅಧಿಕಾರಿ, ಭಾರತ ಪಾಕ್ ಸಂಘರ್ಷದ ಸಂದರ್ಭದಲ್ಲಿ ಪಾಕ್ ಜೊತೆ ಜ್ಯೋತಿ ಇದ್ರು. ಪಾಕಿಸ್ತಾನದ ಹೈ ಕಮಿಷನ್ನಲ್ಲಿ ಅಂದ್ರೆ ಪಾಕಿಸ್ತಾನದ ಹೈ ಕಮಿಷನ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಪಾಕ್ ಅಧಿಕಾರಿ ಜೊತೆ ಏನು ಜ್ಯೋತಿ ಪ್ರತ್ಯಕ್ಷವಾಗಿದ್ದಾರೆ. ಪಾಕಿಸ್ತಾನಿ ಅಧಿಕಾರಿಯೊಂದಿಗೆ ಸಂಪರ್ಕದಲ್ಲಿ ಇದ್ರು ಜ್ಯೋತಿ ಅನ್ನೋದು ಗೊತ್ತಾಗ್ತಾ ಇದೆ. ಕೇಂದ್ರ ಗುಪ್ತಚರ ಇಲಾಖೆಯಿಂದ ಜ್ಯೋತಿಯ ವಿಚಾರಣೆ ಕೂಡ ಆಗ್ತಾ ಇದೆ. ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. 3 ಕಾಸಿಗೆ ಹರಾಜಾಗಿದೆ ಮಾನ ಮರ್ಯಾದೆ ಜ್ಯೋತಿದು. ಈಗ ಇಡೀ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಗಳು ಈ ರೀತಿಯಾಗಿ ನಡ್ಕೊಳ್ತಾಳೆ, ಭಾರತದಲ್ಲಿ ಇಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಕೆಲಸವನ್ನ ಮಾಡ್ತಾಳೆ ಅಂತಂದ್ರೆ ಹೇಸಿಗೆ ಕೆಲಸ ಇದು. ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾನನ್ನ ಇದೀಗ ವಿಚಾರಣೆ ನಡೆಸಲಾಗ್ತಾ ಇದೆ. ಮತ್ತೆ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇಲ್ಲಿ ಅನ್ನ ತಿನ್ಕೊಂಡು, ಇಲ್ಲಿ ಕೆಲಸ ಮಾಡಿಕೊಂಡು, ಇಲ್ಲಿ ಯೂಟ್ಯೂಬ್ ಕ್ರಿಯೇಟ್ ಮಾಡಿಕೊಂಡು ಅನ್ನ ತಿನ್ನೋದು ಬಿಟ್ಟು ಪಾಕಿಸ್ತಾನಕ್ಕೆ ಬೇಹುಗಾರಿಕೆ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಟ್ರೈನಿಂಗ್ ಅನ್ನ ಕೂಡ ಪಾಕಿಸ್ತಾನ ಕೊಟ್ಟಿತ್ತು. ಇಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯಳಂತೆ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ರು ಭಾರತದಲ್ಲಿ. ಬಟ್ ಆದ್ರೆ ಆಕೆ ಪಾಕಿಸ್ತಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ಒಂದೊಂದೇ ವಿಚಾರಗಳನ್ನ ಕೂಡ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಬಾಯಿ ಬಿಡ್ತಾ ಇದ್ದಾಳೆ ಜ್ಯೋತಿ ಮಲ್ಹೋತ್ರಾ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಪರ ಬೇಹುಗಾರಿಕೆ ಆರೋಪದ ಮೇಲೆ ಬಂಧಿತಳಾಗಿರುವಂತಹ ಹರಿಯಾಣದ ಯೂಟ್ಯೂಬರ್ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಬೇಹುಗಾರಿಕೆ ತರಬೇತಿಯನ್ನ ನೀಡಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ ಇದೀಗ.